ಬೇಲ್ ಸಿನಿಮಾ ತನ್ನ ಪೋಸ್ಟರ್‌ನಿಂದ ಗಮನ ಸೆಳೆದಿತ್ತು. ಅದಾದ ಮೇಲೆ ಫಸ್ಟ್ ಲುಕ್ ಟೀಸರ್ ಬಂತು. ಸೊ, ಈ ಟೀಸರಲ್ಲಿ ತುಂಬ ವಿಚಾರ ಇದೆ. ಒಂದು ಕಡೆ ಮಳೆ ಇದೆ, ಇನ್ನೊಂದು ಕಡೆ ಗುಡುಗು ಸಿಡಿಲು, ಜೊತೆಗೆ ಶಿವಣ್ಣನ ಖಡಕ್ ಡೈಲಾಗ್ಸು, ಶಿವಣ್ಣನ ಲುಕ್ ಮತ್ತು ಡಾಗ್, ಹಾಗೆಯೇ ರಾಬರ್ಟ್ ಕಾಲ್. ಸೊ, ಇದೆಲ್ಲ ಈ ಒಂದು ಟೀಸರ್‌ಲಿದೆ. ರಾಬರ್ಟ್ ಕಾಲ್ ಮಾಡ್ತಾರೆ. ಮಾಡಿದ ಮೇಲೆ ಶಿವಣ್ಣಂಗೆ ಕೇಳ್ತಾರೆ, "ಏನಿದು ನೀ ಹಚ್ಚಿದ ಬೆಂಕಿ ಊರಲ್ಲ ಇಡೀ ದೇಶವನ್ನು ಸುಡ್ತಾ ಇದೆ, ಬೆಂಕಿಯಿಂದ ಸುಟ್ಟು ಹೋಗ್ತಾ ಇದೆ" ಅಂಥೇಳಿ ಹೇಳ್ತಾರೆ. ಆವಾಗ "ಸೊ ಹೌದಾ? ಸೊ ನೈಸ್" ಅಂಥೇಳಿ ಶಿವಣ್ಣ ಒಂದು ರಿಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ಇಷ್ಟೆಲ್ಲ ಬೆಂಕಿ ಹಚ್ಚಿ ಇಷ್ಟೆಲ್ಲ ಊರು ಸುಡ್ತಾ ಇದೆ, ಅದೆಷ್ಟು ಆರಾಮಾಗಿದೆ, ಹೆಂಗೆ ಸಾಧ್ಯ ಇದು? ಈ ಧೈರ್ಯ ಎಲ್ಲಿಂದ ಬರುತ್ತೆ ಅಂಥೇಳಿ ರಾಬರ್ಟ್ ಫೋನಲ್ಲೇ ಕೇಳ್ತಾರೆ. ಆವಾಗ ಶಿವಣ್ಣ ಇನ್ನೊಂದು ಮಾತು ಹೇಳ್ತಾರೆ. ಏನಂತಂದರೆ, ಸೊ ಕೆಲವು ಸ್ವಭಾವಕ್ಕೆ ಧೈರ್ಯದ ಅಭಾವ ಬೀಳಲ್ಲ ಅಂಥೇಳಿ. ತುಂಬ ಚೆನ್ನಾಗಿದೆ ಈ ಲೈನ್. ಈ ಇಡೀ ಟೀಸರಲ್ಲಿ ಈ ಲೈನು ನಿಮ್ಮನ್ನು ಸೆಳೆದು ಬಿಡುತ್ತೆ. ಆ ಥರದ ಒಂದು ಲೈನ್ ಇದು. ಸೊ ಇದನ್ನು ತುಂಬ ಚೆನ್ನಾಗಿ ಶಿವಣ್ಣ ಹೇಳ್ತಾರೆ. ಸೊ ಅದು ಆದ ಮೇಲೆ ಅವರ ಲುಕ್ಕು ಏನಿದೆ ಅದನ್ನು ತೋರಿಸ್ತಾರೆ ಇಲ್ಲೇ. ಸೊ ಅದು ಮಜಾ ಇದೆ. ಸೊ ಅಲ್ಲಿಂದ ಛತ್ರಿಯನ್ನು ಹಿಡ್ಕೊಂಡು ಹೊರಗಡೆ ಬರ್ತಾರೆ, ಮಳೆ ಬರ್ತಾ ಇರುತ್ತೆ. ಸೊ ಈ ಥರದ ಒಂದು ಬೇಲ್ ಟೀಸರ್ ನಿಮ್ಮನ್ನು ಸೆಳೆದು ಬಿಡುತ್ತೆ. ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಶಿವಣ್ಣನ ಲುಕ್ ಏನಿದೆಯಲ್ಲ ಅದು ಗಮನ ಸೆಳೆಯುತ್ತೆ. ಆದರೆ ಮೈನಸ್ ಒಂದು ಪಾಯಿಂಟ್ ಏನಂದರೆ, ಶಿವಣ್ಣನ ಮೀಸೆ. ಸೊ ಶಿವಣ್ಣನಿಗೆ ಮೀಸೆ ಸೆಟ್ ಆಗಲ್ಲ ಅನ್ನುವಂಥ ಮಾತು ಯಾವಾಗಲೂ ಇತ್ತು. ಈಗಲೂ ಇದು ಆ ಒಂದು ಫೀಲ್ ಕೊಡ್ತಾ ಇದೆ ಈ ಒಂದು ಲುಕ್ಕಲ್ಲಿ. ಅದು ಬಿಟ್ಟರೆ ಏಜಿಗೆ ತಕ್ಕನಾದಂಥ ಪಾತ್ರ ಇದು ಅಂಥೇಳಿ ನಮಗೆ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಬೇಲ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಇನ್ನೂ ಸ್ವಲ್ಪ ಹೇಳೋದಾದರೆ, ಸದ್ಯಕ್ಕೆ ಈಗ ಟೀಸರ್ ಬಿಟ್ಟಿರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಚಿತ್ರ ರಿಲೀಸ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಸಾಕಷ್ಟು ವಿಚಾರಗಳು ಇರುತ್ತೆ. ಅದನ್ನು ಒಂದೊಂದಾಗಿ ಬಹುಶಃ ಸಿನಿಮಾ ತಂಡ ರಿಲೀಸ್ ಮಾಡುತ್ತೆ ಅಥವಾ ರಿವೀಲ್ ಮಾಡುತ್ತೆ ಅಂತ ಹೇಳ್ಬೋದು. KVN ಪ್ರೊಡಕ್ಷನ್ ಹೌಸ್ನ ಇದೊಂದು ಚಿತ್ರ. ಸೊ ಒಂದು ದೊಡ್ಡ ನಿರೀಕ್ಷೆ ಹುಟ್ಟು ಹಾಕುವಂಥ ಅಥವಾ ನಿರೀಕ್ಷೆಯ ಇರುವಂಥ ಒಂದು ಸಿನಿಮಾ ಅಂತಲೂ ಹೇಳ್ಬೋದು. ಯಾಕಂದರೆ ಪವನ್ ಒಡೆಯರ್ ಅವರು ಈ ಹಿಂದೆನೇ ಶಿವಣ್ಣ ಅವರೊಟ್ಟಿಗೆ ಸಿನಿಮಾ ಮಾಡಬೇಕು ಅಂತೇಳಿ ಕನಸು ಕಂಡಿದ್ರು, ಅದು ಆಗಿರಲಿಲ್ಲ. ಈ ಬೇಲ್ ಮೂಲಕ ಆ ಒಂದು ಕನಸು ಈಡೇರುತ್ತಿದೆ. ಸೊ ಹಾಗಾಗಿ ಬೇಲ್ ತುಂಬ ವಿಶೇಷವಾಗಿರುತ್ತೆ. ಸೊ ಕನಸು ಕಂಡಂಥ ಒಬ್ಬ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಸಿನಿಮಾಗಳು ಅಂತಂದಾಗ ಇದು ಅದಕ್ಕೆ ಸಾಕ್ಷಿ ಆಗುತ್ತೆ ಅಂಥೇಳಿ ನಮ್ಗೆ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ಹೊರತಾಗಿ ಅಥವಾ ಇದಕ್ಕೆ ಬಿಟ್ಟು ಬೇರೆ ವಿಚಾರ ಹೇಳೋದಾದರೆ, ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ಈ ಚಿತ್ರದ ಚಿತ್ರೀಕರಣ ಅಂದರೆ ಕೊನೆಯ ಹಂತದ ಚಿತ್ರೀಕರಣ ಮಾಡಿರುವಂಥದ್ದು. ಅದು ಧರ್ಮಶಾಲಾ ಅಲ್ಲಿ. ಸೊ ಅಲ್ಲಿ ಶಿವಣ್ಣ ಇದ್ದರು, ಗೀತಕ್ಕ ಅವರು ಕೂಡ ಹೋಗಿದ್ರು ಜೊತೆಗೆ. ಆಮೇಲೆ ಸಾಯಿ ಕುಮಾರ್ ಅವರಿದ್ದರು, ಮಲಯಾಳಂ ನಟ ಜಯರಾಮ್ ಅವರಿದ್ದರು. ಸೊ ಎಲ್ಲರೂ ಹೋಗಿ ಅಲ್ಲಿಯ ಒಂದು ಪ್ರಮುಖ ದೃಶ್ಯವನ್ನು ಮುಗಿಸ್ಕೊಂಡು ವಾಪಸ್ ಬಂದಾದಮೇಲೆ ಸಿನಿಮಾದ ಈ ಟೀಸರ್ ಏನಿದೆ, ಈ ಟೀಸರ್ ರಿಲೀಸ್ ಆಗಿರುವಂಥದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಸಿನಿಮಾ ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಹೆಸರು ಬೇಲ್ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.